ಮೌಸು ಯಾವ್ದು ಸೆಲೆಕ್ಟ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ, ಸರ್ ನಿಮಗೋಸ್ಕರನೇ ಈ ವಿಡಿಯೋ, ಇವತ್ತು ಪಟಾಕಿ ಹಬ್ಬ, ಅಲ್ಲೊಂದು ಡೂಮ್ ಡಮ್ ಅಂತ ಬರ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಈ ಮೌಸನ್ನ ಹೇಗೆ ತಗೋಬೇಕು ಅಂತ ಒಂದೆರಡು ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವೊಂದ್ಸರಿ ಏನ್ ಮಾಡ್ತೀವಿ ನಾವು, ಸಿಸ್ಟಮ್ಗಳನ್ನ ತಗೊಂಡ್ಮೇಲೆ ನಮ್ಗನ್ಸುತ್ತೆ ಅವ್ರು ಫ್ರೀ ಕೊಡ್ತಾ ಇದಾರೆ ಅಂತ, ಯಾಕೆಂದ್ರೆ ಮೌಸ್ಗಳನ್ನ ಫ್ರೀ ಕೊಡ್ತಾರೆ. ಸೊ ಈ ಫ್ರೀ ಕೊಡೋ ಮೌಸ್ಗೂ ನಾವು ಕಾಸು ಕೊಟ್ಟು ತಗೊಳ್ಳೋ ಮೌಸ್ಗೂ ಏನ್ ಡಿಫ್ರೆನ್ಸ್? ಹಾಗಿದ್ರೆ ಮೌಸನ್ನ ಹೇಗೆ ತಗೋಬೇಕು, ಯಾವ ರೀತಿ ಮೌಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಯಾರಿಗೆ ಯಾವ ಮೌಸು ಸೂಟಬಲ್ ಆಗುತ್ತೆ ನೋಡೋಣ ಅಲ್ವಾ. ಮೌಸಲ್ಲಿ ಎಷ್ಟು ಥರ ಇದೆ, ಏನಿದೆ, ಹೆಂಗೆ ಏನು ಅಂತ ನೋಡಿ. ಚಿಕ್ಕ ಚಿಕ್ಕ ನಾಲೆಡ್ಜು ಕೂಡ ಸಿಕ್ಕಾಬಡೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಸಣ್ಣ ನಾಲೆಡ್ಜು ನನಗೇನು ಬರೋದಿಲ್ಲ, ನನಗೆ ಬೇಕಾಗಿಲ್ಲ ಅಂತ ಅಂದ್ಬಿಟ್ರೆ ನಾಳೆ ದಿವಸ ಬೇಕಾದಾಗ ಇನ್ನೊಬ್ರು ಕಾಲ್ ಮಾಡಿ ಮೆಸೇಜ್ ಮಾಡಿ ಇಲ್ಲ ಗೂಗಲನ್ನು ಕೇಳಬೇಕಾಗತ್ತೆ. ಸಿಗೋ ಎಲ್ಲ ಡೀಟೇಲ್ಸು ಕೂಡ ಅಟ್ ಪ್ರೆಸೆಂಟ್ ಆ ಸೆಕೆಂಡಲ್ಲಿ ನಿಮಗೆ ಒಂದು ಪ್ಯೂರಿಟಿ ಇದೆ ಅಂತ ನೀವು ಜಡ್ಜ್ ಮಾಡೋಕ್ಕೂ ಆಗೋದಿಲ್ಲ. ಅಷ್ಟು ಕ್ರಿಟಿಕಲ್ ಆಗಿರುತ್ತೆ ಅದು. ಒಂದು ಇನ್ಫಾರ್ಮೇಶನ್ ಕೂಡ ಸಿಕ್ಕಾಬಡೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದ್ಸರಿ ಈ ವಿಡಿಯೋ ನೋಡಿ, ಶಾರ್ಟ್ ಟೈಮಲ್ಲಿ ಈ ವಿಡಿಯೋನ ನಾನು ಮುಗಿಸ್ಕೊಡ್ತೀನಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಇದನ್ನು ನೀವೇನಾದರೂ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಸೊ ಇವತ್ತಿಗೆಲ್ಲ ನಾವು ಯಾವ ರೀತಿ ಮೌಸ್ಗಳನ್ನ ನೋಡ್ತಾ ಇದೀವಿ ಗೊತ್ತಾ? ಒಂದು ವೈರ್ಲೆಸ್, ವೈರೇ ಇಲ್ಲ, ಬರೀ ಬ್ಯಾಟ್ರಿಗಳನ್ನ ಹಾಕೊಂಡು ಯೂಸ್ ಮಾಡೋದು. ಇನ್ನೊಂದು ವೈರ್ಡ್ ನಾವು ಇನ್ನೂ ಯೂಸ್ ಮಾಡ್ತಾ ಇದೀವಿ. ಈ ವೈರ್ ಮತ್ತೆ ವೈರ್ಲೆಸ್ ಇದರಲ್ಲೂ ಕೂಡ ನಾವು ಈ ಆಪ್ಟಿಕಲ್ ಮೌಸ್ಗಳನ್ನ ಯೂಸ್ ಮಾಡ್ತಾ ಇದೀವಿ, ಪ್ಲಸ್ ಲೇಸರ್ ಮೌಸ್ಗಳನ್ನ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇದೀವಿ. ಈ ಎರಡು ಟೈಪ್ನ ಮೌಸ್ಗಳನ್ನ ನಾವು ಈ ಟೈಮಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಹಾಗಿದ್ರೆ ಈ ಎರಡರಲ್ಲಿ ಯಾವುದು ಬೆಸ್ಟ್ ಅಂದ್ರೆ, ಮ್ಯಾಕ್ಸಿಮಮ್ ಆಪ್ಟಿಕಲ್ ಮೌಸಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಈ ಟೈಮಲ್ಲಿ ನಾವು ಆಪ್ಟಿಕಲ್ ಮೌಸ್ಗಳನ್ನೇ ಬೆಸ್ಟ್ ಅಂತ ತಿಳ್ಕೊಬಹುದು. ಸೊ ಲೇಸರ್ ಮೌಸ್ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅದು ಕೂಡ ವರ್ಸ್ಟ್ ಅಲ್ಲ, ಅದು ಕೂಡ ಬೆಸ್ಟ್. ಅದ್ರಲ್ಲಿ ಅಂತ ಏನು ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಏನು ಬರೋದಿಲ್ಲ. ಏನು ಆಚೆ ಈಚೆ ಒಂದೊಂದು ಸೆಕೆಂಡ್ ಈ ಥರ ಆಗ್ಬೋದು ಅಷ್ಟೇ ಹೊರತು ಇನ್ನೇನು ಇಲ್ಲ. ಇನ್ನು ಅದರ್ವೈಸ್ ಬಿಟ್ರೆ ನಮಗೆ ಮೇನ್ ಮೌಸನ್ನ ತಗೋಬೇಕಾದ್ರೆ ಬೇಕಾಗಿರೋದು ಒಂದು ಐಡಿಯಾ. ನಾವು ಏನಾದರೂ ಬ್ಲೂಟೂತ್ ಅಂದ್ರೆ ವೈರ್ಲೆಸ್ ಮೌಸ್ಗಳನ್ನ ನಾವು ಏನಾದರೂ ತಗೊಂತಾ ಇದ್ರೆ ಇದರಲ್ಲಿ ಬ್ಯಾಟ್ರಿ ಹಾಕಬೇಕಾಗತ್ತೆ. ಸೊ ಬ್ಯಾಟ್ರಿ ಹಾಕಿ ನಾವು ಅದನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಒಂದು ಶೆಲ್ ಅನ್ನ ಹಾಕಿ ನಾವು ಇದ್ರೊಳಗಡೆ ನಾವು ಯೂಸ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಶೆಲ್ ಬ್ಯಾಟ್ರಿ ಖಾಲಿ ಆಗ್ತಾ ಏನಾಗುತ್ತೆ, ಸೊ ಒಂದು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ, ರಿಸಲ್ಟ್ ಕಮ್ಮಿ ಆಗುತ್ತೆ. ನಾನು ನಿಮ್ಗೆ ಹಿಂಗೆ ಹೇಳೋದು, ಅದ್ರ ಪವರ್ ಕಮ್ಮಿ ಆಗೋಗುತ್ತೆ. ಸೊ ನೀವು 2 ಸರಿ ಕ್ಲಿಕ್ ಮಾಡಿದ್ರು ಕೂಡ ಆ ಒಂದು ನಿಮಗೆ ಆ ಪರ್ಫಾರ್ಮೆನ್ಸ್ ಬರ್ತಾ ಇರಲ್ಲ, ಸ್ವಲ್ಪ ಸ್ಲೋ ಆದಂಗೆ, ಹ್ಯಾಂಗ್ ಆದಂಗೆ ಅನಿಸುತ್ತೆ, ಕ್ಲಿಕ್ ಆದರೂ ಕ್ಲಿಕ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಮೌಸು ತಗೋಬೇಕಾದ್ರೆ ಒಂದು ಸೆಕೆಂಡ್ ಯೋಚನೆ ಮಾಡಬೇಕಾಗತ್ತೆ. ಸೊ ಇನ್ನು ವೈರ್ಡ್ ಮೌಸ್ನ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಬಟ್ ಕಂಪನಿಯನ್ನ ನೋಡಬೇಕಾಗತ್ತೆ. ಯಾವುದು ಒಂದು ಪರ್ಫಾರ್ಮಿಂಗ್ ಕಂಪನಿ ಅಂದರೆ ಒರಿಜಿನಲ್ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದೆ, ಇವತ್ತಿನವರೆಗೂ ಒಂದು ಬ್ರ್ಯಾಂಡಿಂಗನ್ನು ಉಳಿಸ್ಕೊಂಡು ಬಂದಿದೆ, ಆ ಕಂಪನಿಯಿಂದ ಮೌಸನ್ನ ನೀವು ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಮೌಸು ಬರೀ 150 ಸಿಗುತ್ತೆ, 200 ಸಿಗುತ್ತೆ, 300, 400 ನೋಡಿ. ದುಡ್ಡು ಸೆಕೆಂಡರಿ, ಆದರೆ ದುಡ್ಡು ಕೊಟ್ಟು ತರೋ ಅಂತ ಐಟಮ್ ಇದೆಯಲ್ಲ, ನಮ್ಗೆ ಆ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೈಮಲ್ಲಿ ನಮ್ಗೆ ಏನಾದರೂ ಅದು ರಿಸ್ಕಿ ಅನ್ಸಿದ್ರೆ, ಇಲ್ಲಾಂದರೆ ಸ್ವಲ್ಪ ಕಂಫರ್ಟ್ಲೆಸ್ ಅಂತ ಅನ್ಸಿದ್ರೆ, ಕಂಫರ್ಟ್ ಇಲ್ಲ ಅಂತ ಅನ್ಸಿದ್ರೆ ಕಷ್ಟ ಆಗುತ್ತೆ. ಅವಾಗ ದುಡ್ಡು ಮ್ಯಾಟ್ರ್ ಆಗಲ್ಲ, ಹಿಂಸೆ ಆಗುತ್ತೆ, ಒಂಥರ ಇರಿಟೇಟಿಂಗ್ ಆಗುತ್ತೆ. ಸೊ ಹಾಗಾಗಿ ದುಡ್ಡು ಮ್ಯಾಟ್ರ್ ಆಗಲ್ಲ, ಪ್ರಾಡಕ್ಟ್ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಯಾವುದೇ ಪ್ರಾಡಕ್ಟನ್ನು ತೊಗೊಂಡ್ರು ಕೂಡ ಪ್ರಾಡಕ್ಟ್ ಕ್ವಾಲಿಟಿನ ನೋಡಿ ತೊಗೊಳ್ಳಿ, ದುಡ್ಡನ್ನ ನೋಡಿ ತೊಗೊಬೇಡಿ. ದುಡ್ಡು ಒಂದು ಬಜೆಟ್ ಅಷ್ಟೇ. ನಾನು 400 ತೊಗೊತೀನಿ ಅಂದರೆ 450 ಅಂತ ಮ್ಯಾಕ್ಸಿಮಮ್ ಅಂತ ಏನು ಇರೋದಿಲ್ಲ. ಸೊ ನಾನು 150 ತೊಗೊತಾ ಇದ್ದೀನಿ ಅಂದರೆ 200, 250 ಏನು ಇರೋದಿಲ್ಲ. ಅಕಸ್ಮಾತ್ ನೀವು 500 ಬಜೆಟಲ್ಲಿ ಇದ್ದರೆ ನೀವು 1000 ಅಂದರೆ ಮ್ಯಾಟ್ರ್ ಆಗುತ್ತೆ. ಸೊ 50 ರೂಪಾಯಿ 100 ರೂಪಾಯಿ ಅಂತ ಮ್ಯಾಟ್ರ್ ಆಗಲ್ಲ ಅಂತ ನನ್ನ ಒಪಿನಿಯನ್. ಇನ್ನು ನೆಕ್ಸ್ಟ್ ಬಂದರೆ ನಾವು, ಸೊ ಒಂದು ಮೌಸನ್ನ ತಗೋಬೇಕಾದ್ರೆ ಇಂಪಾರ್ಟೆಂಟು ನಾವು ನೋಡಬೇಕಾಗಿರೋದು ನಿಮ್ಮ ವರ್ಕ್ ಏನು, ನಿಮಗೆ ಏನು ಇಂಪಾರ್ಟೆಂಟ್ ಇದೆ ಅಂತ. ಈ ಮೌಸನ್ನ ತಗೋಬೇಕಾದ್ರೆ ನನ್ನ ಪ್ರಕಾರ ಒಂದು DPIಯನ್ನು ನೋಡಬೇಕಾಗುತ್ತೆ, DPI. ಸೊ ಇದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ 1 ಇಂಚಲ್ಲಿ ಎಷ್ಟು ಸೆನ್ಸಿಟಿವಿಟಿ ಈ ಮೌಸ್ ವರ್ಕ್ ಮಾಡುತ್ತೆ ಅಂತ, 1 ಇಂಚಲ್ಲಿ. ಸೊ ನಾನು ಇದು ನೋಡಿ, ಈಗ M90 ನಾನು ನಿಮಗೆ ಒಂದು ಮೌಸನ್ನ ತೋರಿಸ್ತೀನಿ ನೋಡಿ. ಇದು M90 ಲಾಜಿಟೆಕ್ ಅನ್ನೋ ಕಂಪನಿಯ M90 ಅನ್ನೋ ಒಂದು ಮೌಸು. ಸೊ ಇದನ್ನು ನೀವು ಪರ್ಚೇಸ್ ಮಾಡಿದ್ರು ಮಾಡ್ಬೋದು. ಅದರ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡೋಂಗಿದ್ರೆ ಆರಾಮಾಗಿ ಮಾಡ್ಬೋದು. ಸೊ ಇದು 300 ಆಚೆ ಈಚೆ ಇದೆ. ಸೊ ಆರಾಮಾಗಿ ನೀವು ತೊಗೊಬೋದು. ಸೊ ಈ ಮೌಸಲ್ಲಿ ಅಂದರೆ ನಾವು 1000 DPIನ ನೋಡ್ತಾ ಇದ್ದೀವಿ. ಅಂದರೆ ಆ 1 ಇಂಚಲ್ಲಿ ನಾವು 1000 ಸೆನ್ಸಿಟಿವಿಟಿ ರೇಂಜನ್ನು ನಾವು ನೋಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಸ್ವಲ್ಪ ಫಾಸ್ಟಾಗಿ ಮೂವ್ಮೆಂಟ್ ಆಗುತ್ತೆ, ನಿಮ್ಮ ವರ್ಕ್ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇದನ್ನು ನಾನು ಈ ಫೋಟೋಗ್ರಾಫರ್, ಡಿಸೈನರ್ಸು, ಈ ವಿಡಿಯೋ ಎಡಿಟರ್ಸು ಇವ್ರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಯಾಕಂದರೆ
ಇದರಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಇದೆ M90. ಸೊ ಬೇರೆ ಮೌಸ್ ಎಲ್ಲ ನಿಮಗೆ 150 ರೂಪಾಯಿಗೂ ಸಿಗ್ಬೋದು, ಬಟ್ ಚೆನ್ನಾಗಿದೆ. ಅದರಲ್ಲೂ ಕೂಡ ಲಾಜಿಟೆಕ್ ಅಂತ ಇದೆಯಲ್ಲ, ತುಂಬಾ R&D ಮಾಡಿಕೊಂಡು ಮೌಸ್ಗಳನ್ನ ರೆಡಿ ಮಾಡುತ್ತೆ. ಸೊ ಕೆಲವೊಂದು ಮೌಸ್ ಇದೆ ವೈರ್ಲೆಸ್ ಮೌಸ್ ಲಾಜಿಟೆಕ್ ಕಂಪ್ನಿಯಲ್ಲಿ, ಅದು 2,500-3,000 ರೂಪಾಯಿ ಇದೆ. ಬಟ್ M90 ಬಂದು ನಿಮಗೆ ತುಂಬಾ ಕಮ್ಮಿಗೆ ಹೈ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ. ಆಮೇಲೆ ನಿಮ್ದೇನಾದ್ರೂ ಸೊ ನೀವು ವರ್ಕ್ ಮಾಡಬೇಕಾದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದು ಮೌಸ್ಗಳು ನಿಮಗೆ ತುಂಬಾ ಸ್ಮಾಲ್ ಅನ್ಸುತ್ತೆ, ಇಟ್ಕೊಳ್ಳೋದಕ್ಕೆ ಹಿಂಸೆ ಆಗುತ್ತೆ, ಕಂಫರ್ಟ್ನೆಸ್ ಇರೋದಿಲ್ಲ, ಈ ತರ ಇರುತ್ತೆ. ಈ ತರದೆಲ್ಲ ಮಾಡ್ಕೊಂಡು ನಾವು ಕೆಲಸನ ಮಾಡ್ಕೊಂಡು ಬರೋಕ್ಕಾಗಲ್ಲ. ಯಾಕೆಂದ್ರೆ ಕೆಲವ್ರ ಕೈ ದೊಡ್ಡದಿರುತ್ತೆ, ಕೆಲವ್ರದ್ದು ಕೈ ತುಂಬಾ ಚಿಕ್ಕದಿರುತ್ತೆ. ಅವಾಗ ಏನಾಗುತ್ತೆ, ದೊಡ್ಡ ಮೌಸನ್ನ ಹಿಡಿಯೋ ಕೈ ಹೋಗ್ಬಿಟ್ಟು ಚಿಕ್ಕ ಮೌಸನ್ನ ಹಿಡಿಯೋಕೆ ಆಗೋದಿಲ್ಲ ಅಲ್ವಾ. ಸೊ ಅವಾಗ ವರ್ಕ್ ಕೂಡ ತುಂಬಾ ಆರಾಮಾಗಿ ಫ್ಲೋ ಆಗೋದಿಲ್ಲ. ಸೊ ಈ M90 ಏನಿದೆ ಇದು ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಿಮ್ಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದನ್ನ ಬಿಟ್ಟು ನಮ್ಗೆ ಬಂದ್ಬಿಟ್ಟು ಈ ಕೇಬಲ್ ಅನ್ನ ನಾವು ನೋಡಬೇಕಾಗತ್ತೆ. ಕೆಲವೊಂದು ಕಂಪ್ನಿಯ ಲಾಜಿಟೆಕ್ ಬಿಟ್ಬಿಡಿ, ಬೇರೆ ಯಾವುದೇ ಕಂಪ್ನಿ ತಗೊಂಡ್ರು ಕೂಡ ಕೇಬಲ್ ಕೂಡ ನೋಡಬೇಕಾಗತ್ತೆ. ತುಂಬಾ ಶಾರ್ಟ್ ಕೇಬಲ್ ಕೊಟ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ನಾವು ಕೇಬಲ್ ಇರೋಂಥ ಮೌಸ್ಗಳನ್ನ ತಗೊಂಡಾಗ ನಾವು ವರ್ಕ್ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಬೇಕು ಅಂದ್ರೆ ಕೇಬಲ್ ಸ್ವಲ್ಪ ಲೆಂತಿ ಆಗಿರಬೇಕು. ಆಮೇಲೆ ಈಗ USB ನಾವು ಯೂಸ್ ಮಾಡ್ತಾ ಇರೋದು, ಸೊ USB ಕೇಬಲ್ಗಳನ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ Type C ಕೇಬಲ್ಗಳು ಬರ್ಬೋದು, ಈಗ ಆಲ್ರೆಡಿ ಬಂದಿರ್ಬೋದು ಒಮ್ಮೆ. ಸೊ ಈಗ ಬರ್ತಾ ಇರೋ ಮೌಸ್ಗಳಲ್ಲಿ ಸ್ಪೆಷಲ್ ಆಗಿ ಒಂದು ಎಕ್ಸ್ಟ್ರಾ ಬಟನ್ಸ್ಗಳನ್ನ ಹಾಕಿರ್ತಾರೆ, ಅದು ಪ್ರೋಗ್ರಾಮಿಂಗ್ ಬಟನ್ ಅಂತ ಕರಿತೀವಿ. ಸೊ ಅದನ್ನ ನಾವು ಏನ್ ಮಾಡ್ಬೋದು, ಬೇರೆ ಎಕ್ಸ್ಟ್ರಾ ಒಂದು ಫ್ಯೂಚರ್ ತರ ಅದನ್ನ ಯೂಸ್ ಮಾಡ್ಕೋಬಹುದು. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಬಜೆಟ್ ಇದ್ರೆ, ಒಂದು 2,000-2,500, ನೀವು ಗೇಮರ್ಸ್ ಆಗಿದ್ರೆ, ಗೇಮಿಂಗ್ ಆಡ್ತಾ ಇದ್ರೆ, ಇಲ್ಲ ನಾನು ಒಬ್ಬ ಫೋಟೋಗ್ರಾಫರ್, ನಾನು ವಿಡಿಯೋ ಎಡಿಟರ್, ನಾನು ಡಿಸೈನರ್, ನಾನು ಇನ್ನೊಂದು ಯಾವುದೋ ಕ್ಯಾಟಗರಿಲಿ ಬರ್ತೀನಿ, ಇದೇ ಥರ ಮೌಸ್ ಯೂಸ್ ಮಾಡುವಂಥದ್ದು ಅಂತ ಅಂದಾದ್ರೆ ನೀವು ಆರಾಮ್ಸೆ ನೀವು ಮೌಸನ್ನ ಆ ಥರದೊಂದು ಸೆಲೆಕ್ಟ್ ಮಾಡ್ಕೊಬೋದು. ಅದು ಅಷ್ಟೇ ಪರ್ಫಾರ್ಮೆನ್ಸ್ ನಿಮಗೆ ಇರುತ್ತೆ. ಕೆಲವೊಂದು ಏನಾಗುತ್ತೆ, ಈಗ ಫಸ್ಟ್ ಎಲ್ಲ ನಾವು AA, AAA ಶೆಲ್ಸ್ಗಳನ್ನ ಹಾಕೊಂಡು ಮೌಸ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಂಟರ್ನಲ್ಲಿ ಬ್ಯಾಟ್ರಿಗಳನ್ನ ಇಟ್ಕೊಂಡು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡುವಂಥ ಮೌಸ್ಗಳು ಇವಾಗ ಬರ್ತಾ ಇದೆ. ಸಿಕ್ಕಾಬಡೆ ಈಸಿ ಆಗುತ್ತೆ ಕೆಲಸ ಆ್ಯಕ್ಚುಲಿ. ಅದು ಬಿಟ್ಟು ನಮಗೆ ಮೇಯ್ನ್ ಆಗಿ ಬರೋದಂದರೆ ಡ್ರೈವರ್ಸು. ತುಂಬ ಹಳೇ ಒಂದು ಮೌಸ್ಗಳನ್ನ ತೊಗೊಂಬಂದು ಈಗಿರೋ ಹೊಸ OSಗಳಿಗೆ ನಾವೇನಾದರೂ ಹಾಕ್ತೀವಿ ಅಂದರೆ ಕೆಲವೊಂದ್ಸರಿ ಡ್ರೈವರ್ ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ತೀವಿ. ಅದಾದ್ಮೇಲೆ ನಾನು ಆಗಲೇ ಮುಂಚೆಗೆ ಹೇಳಿದಂಗೆ ಕಾಸ್ಟ್ ಆ್ಯಂಡ್ ಕಂಪ್ನಿ ನಾವೇನು ಮಾಡ್ತೀವಿ, ಒಂದು ಮೌಸು 150 ರೂಪಾಯಿ ಇದೆ ಸಾಕಲ್ವ ಅಂತ ತೊಗೊಂಡ್ಬಿಡ್ತೀವಿ. ಬಟ್ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಪ್ರಕಾರ ಒಂದು ಒಳ್ಳೆ ಬ್ರ್ಯಾಂಡ್ ಇರುವಂಥ ಒಂದು ಒಳ್ಳೆ ಕಂಪ್ನಿಯ ಮೌಸನ್ನ ಪರ್ಚೇಸ್ ಮಾಡಿ ಚೆನ್ನಾಗಿ ಯೂಸ್ ಮಾಡಿ. ಇದು ಮೌಸನ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಮಾಡಿರುವಂಥ ಶಾರ್ಟ್ ವಿಡಿಯೋ. ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ ಆಗಿದ್ರೆ ಇವಾಗಲೇ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಯೂಸ್ ಆಯಿತು ಅಂತ. ಮತ್ತೆ ನಿಮ್ಮ ಹತ್ರ ಇರೋ ಯಾವ ಕಂಪ್ನಿಯ ಮೌಸನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ರೆ ಈ ವಿಡಿಯೋ ಮಾಡಿ ಅಂತ ಕೂಡ ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಮನೋಹರ್ ಸರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಯಾಕೆ ತಡ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು, ಮತ್ತೆ ಸಿಗೋಣ.